ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Extraordinary. ಅವರು ಮಿಸ್ಟರ್ ಲಂಕೇಶ್. Super, Mr. Lokesh. ಅವರು ಮೈ ಡಿಯರ್ ಆಡಿಯನ್ಸ್. ನೈಸ್ ಪೊಲ್ಯೂಷನ್. ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್ ಸ್ಪೆಷಲ್ ಪಾರ್ಟ್ನರ್ಸ್ ಎಕ್ಸಿಟ್ ನೋ ಎಂಟ್ರಿ. ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ದಸರಾ. ಹೋದ ವಾರ ನಾವು ಮಜಾ ಟಾಕೀಸ್ ನಲ್ಲಿ ನವರಾತ್ರಿಯ ಪ್ರಾರಂಭವನ್ನ ಮಾಡಿದ್ವಿ. ಇವತ್ತು ವಿಜಯದಶಮಿಯನ್ನ ಆಚರಿಸ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಒಂದು ಮಿನಿ ದಸರಾ ಪ್ರೊಸೆಷನ್ ಅನ್ನ ಟ್ರೈ ಮಾಡಿದ್ವಿ. ಹೇಗಿತ್ತು ಮಿಸ್ಟರ್ ಲೋಕೇಶ್? ಇಡೀ ಮೈಸೂರಿನ ಇಲ್ಲಿ ತಂದಿದ್ದೀರಾ ಮಜಾ ಟಾಕೀಸ್ ವೇದಿಕೆಗೆ. ಎಕ್ಸ್ಟ್ರಾರ್ಡಿನರಿ. ಇವತ್ತು ಬಹಳ ಸ್ಪೆಷಲ್ ಆದಂತಹ ಒಂದು ಸಂಚಿಕೆ. ಸೊ ಗೆಸ್ಟ್ ಕೂಡ ಅಷ್ಟೇ ಸ್ಪೆಷಲ್ ಆಗಿರ್ಬೇಕು. ದಸರಾ ಅಂದ್ರೆ ದೇವಿಯರ ಹಬ್ಬ. ದೇವಿಗೆ ಹಲವಾರು ಅವತಾರಗಳು. ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣನ್ನ ದೇವತೆ ಅಂತ ಭಾವಿಸ್ತೀವಿ. ಯಾಕೆ ಅಂದ್ರೆ ಹೆಣ್ಣಿಗೆ 10 ಅವತಾರಗಳಿರುತ್ತೆ. ಮಕ್ಕಳಿಗೆ ಪಾಠ ಹೇಳ್ಕೊಡುವಾಗ ಆಕೆ ಸರಸ್ವತಿ ಆಗ್ತಾಳೆ. ಮನೆಗಾಗಿ ಹಣವನ್ನ ಉಳಿತಾಯ ಮಾಡಿ ಅದನ್ನ ಮನೆಗೆ ಖರ್ಚು ಮಾಡುವಾಗ ಆಕೆ ಲಕ್ಷ್ಮಿ ಆಗ್ತಾಳೆ. ಅದೇ ರೀತಿಯಲ್ಲಿ ತನ್ನ ಸಂಸಾರಕ್ಕೆ ಏನಾದ್ರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನ ಎದುರಿಸೋದಕ್ಕೆ ಮಹಾಕಾಳಿ ಅವತಾರ ಕೂಡ ತಾಳ್ತಾಳೆ. ಸೊ ಇದರ ಅರ್ಥ ಏನು ಅಂದ್ರೆ ಗೃಹಿಣಿ ಇರುವಂತಹ ಪ್ರತಿಯೊಂದು ಮನೆ ದೇವಿ ಇರುವಂತಹ ದೇವಸ್ಥಾನ. ಇವತ್ತು ಹಬ್ಬದ ವಿಶೇಷವಾದಂತಹ ಈ ಸಂಚಿಕೆಗೆ ಒಬ್ರು ಗೃಹಿಣಿ ಬರ್ತಾ ಇದ್ದಾರೆ. ಅಂತಿಂತ ಗೃಹಿಣಿ ಅಲ್ಲ, ಬುದ್ಧಿವಂತನ ಮಡದಿ. ತವರು ಮನೆ ಬಂಗಾಳ ಆದ್ರೂ ಸೊಸೆ ಆಗಿದ್ದು ನಮ್ಮ ಕರ್ನಾಟಕಕ್ಕೆ. ನಮ್ಮ ಚಂದನವನದ ಚಂದದ ನಾಯಕಿ. ಪ್ಲೀಸ್ ವೆಲ್ಕಮ್ ಮೈ ಲವ್ಲಿ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸುಂದರವಾಗಿ ಒಳ್ಳೆ ದುರ್ಗಾ ಮಾತಾ ತರನೇ ದೇವಿ ದೇವಿ ಎಂದಾಲೆ ನನಗೆ ಒಂದ್ ಸ್ವಲ್ಪ ಕಲ್ಪನೆ ಆಯ್ತು. ಪ್ರಿಯಾಂಕಾ ಬಂದಿದ್ದು ಕರೆಕ್ಟ್ ಆಗಿ ಕರೆಸಿರೋ ಹಬ್ಬಕ್ಕೆ. ಲವ್ಲಿ, ಬ್ಯೂಟಿಫುಲ್. ಹಾಗೆ ಇವತ್ತು ದಸರಾದ ಒಂದು ತುಣುಕನ್ನ ನಮ್ಮ ಮಜಾ ಟಾಕೀಸ್ ಅಲ್ಲಿ ತಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಧನ್ಯವಾದಗಳು. ಸೊ ಪ್ರಿಯಾಂಕಾ ಅವರೇ, ಹೇಗೆ ಅನಿಸ್ತು ನಮ್ಮ ದಸರಾ ಸೆಲೆಬ್ರೇಷನ್ ಬಿಗಿನಿಂಗು? ನಾನ್ ಯಾವಾಗ ಮೈಸೂರಲ್ಲಿ ದಸರಾ ನೋಡ್ಲಿಲ್ಲ, ಸೊ ಇಲ್ಲಿ ಬಂದ್ ನೋಡ್ದಂಗ್ ಆಯ್ತು. ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ತಿಲಕ್ ಸೋಫಾ. ಥ್ಯಾಂಕ್ ಯು. ದಸರಾ ಏನಿದೆ ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಆದ್ರೆ ತುಂಬಾ ವಿಜೃಂಭಣೆಯಿಂದ ಆಚರಿಸೋದು ನಮ್ಮ ಮೈಸೂರಿನಲ್ಲಿ ಹಾಗೂ ಬೆಂಗಾಲಲ್ಲಿ. ನೀವು ಎರಡು ಒಂದು ಪೂಜೆಗಳನ್ನ ನೋಡಿದಿರಾ, ಆಚರಣೆಗಳನ್ನ ನೋಡಿದಿರಾ. ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ನಿಮ್ಗೆ ಹೇಗಿರುತ್ತೆ ಅಲ್ಲಿರುವಂತಹ ಒಂದು ಸೆಲೆಬ್ರೇಷನ್, ಇಲ್ಲಿರುವಂತಹ ಸೆಲೆಬ್ರೇಷನ್? ವೆಲ್, ಐ ಥಿಂಕ್ ಮುಖ್ಯವಾಗಿ ವಿ ಸೆಲೆಬ್ರೇಟ್ ಟು ವಿನ್ ಓವರ್ ಈವಲ್ ಅಂತ. ಜನರಲಿ ದ ವೈಬ್ರೇಷನ್ ಇಸ್ ದ ಸೇಮ್ ಎವ್ರಿವೇರ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳಬಹುದು. ಬಟ್ ನಮ್ದು ಕೆಲವು ರಿಚುವಲ್ಸ್ ಗಳು ಬೇರೆ ತರ ಇರುತ್ತೆ. ಬಟ್ ಕ್ಯಾಲ್ಕಟಾನಲ್ಲಿ ಇಟ್ಸ್ ಲೈಕ್ ತುಂಬಾ ವಿಶೇಷ. ಆಕ್ಚುಲಿ ಯು ಹ್ಯಾವ್ ಟು ಸಿ ಇಟ್. ಕಣ್ಗೆ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪಂಡಾಲ್ಸ್ ಇರುತ್ತೆ. They erect, statues of Durgama, idols of Durgama. ಪ್ರತಿ ಒಂದು ಲೇನ್ ಇರುತ್ತೆ. ಅಂಡ್ ಆ ಏರಿಯಾದು ಹೆಂಗಸರು ಎಲ್ಲ ಸೇರಿ ಅಲ್ಲಿ ದೇ ಮೇಕ್ ದ ಭೋಗ್, ವಿಚ್ ಇಸ್ ದ ಪ್ರಸಾದ, ದ ನೈವೇದ್ಯ. ಅಂಡ್ ತುಂಬಾ ರಿಚುವಲ್ಸ್ ಇದೆ ಆಕ್ಚುಲಿ ನಮ್ ಕಡೆ. ತುಂಬಾನೇ ವಿಶೇಷ. ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿತ್ತು? ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಾವು ಚೈಲ್ಡ್ಹುಡ್ ಅಲ್ಲಿ ಆಕ್ಚುಲಿ ಆಲ್ಮೋಸ್ಟ್ 15 years ಅಬ್ರಾಡ್ ಅಲ್ಲಿ ಇದ್ವಿ. US ಅಂಡ್ ಸಿಂಗಾಪುರ್ ಅಲ್ಲಿ ಬೆಂಗಾಲಿ ಅಸೋಸಿಯೇಷನ್ ಗೆ ಹೋಗಿ ವಿ ಯೂಸ್ ಟು ಟೇಕ್ ಪಾರ್ಟ್ ಇನ್ ದ ದುರ್ಗಾ ಪೂಜಾ ವೆರಿ ಆಕ್ಟಿವ್ಲಿ. ಬಿಕಾಸ್ ನನ್ನ ಅಮ್ಮ ತುಂಬಾ ಪರ್ಟಿಕ್ಯುಲರ್ ಆಗಿತ್ತು ದಟ್ ಅದ್ ಒಂದ್ ದಿವಸನೂ ಮಿಸ್ ಆಗ್ಬಾರ್ದು, ನಮ್ಗೆ ಆ ಕಲ್ಚರ್ ಬಗ್ಗೆ ಗೊತ್ತಿರ್ಬೇಕು ಇವನ್ ದೋ ವಿ ವರ್ ಅಬ್ರಾಡ್. ಸೊ ಯೂಶುವಲಿ ಭೋಗ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಆಮೇಲೆ ವಿ ಯೂಸ್ ಟು ಆಲ್ವೇಸ್ ಪರ್ಫಾರ್ಮ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ತಿತ್ತು. ನನ್ನ ಅಮ್ಮನೇ ಕೊರಿಯೋಗ್ರಾಫ್ ಮಾಡೋದು. ಶಿ ಯೂಸ್ ಟು ಡ್ಯಾನ್ಸ್ ವಿತ್ ಅಸ್ ಆಲ್ಸೋ. ಸೊ ದ ತ್ರೀ ಆಫ್ ಅಸ್, ಮೀ, ಮೈ ಮಾಮ್ ಅಂಡ್ ಮೈ ಸಿಸ್ಟರ್. ಇದು ಇವರ ಆಚರಣೆ ಎಲ್ಲ ಓಕೆ. ಇವಾಗ ಸಿನಿಮಾ ರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತ ನಾಯಕಿ ನಟಿ. ಈಗ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ರಲ್ಲ, ಪ್ರಮೋಷನ್ ಆಗಿದೆ. ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್. ವಾವ್, ಹೇಳಿ ಸ್ವಲ್ಪ. ಯಾ, ಸೊ ಅದೇ ಇಷ್ಟ ವರ್ಷ ನಂತರ ಆಕ್ಷನ್ ಟ್ರೈ ಮಾಡೋಣ ಒಂದ್ ಸ್ವಲ್ಪ ಧೈರ್ಯ ಬಂದಿದೆ ಸೃಜನ್. ಅದಕ್ಕೆ ತಕ್ಕಂತ ವರ್ಕ್ಔಟ್ ಮಾಡ್ತಾ ಇದೀನಿ. ಭಾರಿ ವರ್ಕೌಟ್ ನಡೀತಾ ಇದೆ ಅವ್ರದ್ದು. ಆಕ್ಚುಲಿ ಉಪ್ಪಿ ಹೇಳಿದ್ರು ಲಾಕ್ ಡೌನ್ ಟೈಮ್ ಅಲ್ಲಿ
ಎಲ್ಲಿ ವರ್ಕೌಟ್ ಮಾಡ್ತಾ ಇದೀರಾ ಅಂತ. ಸರ್ ಇಲ್ಲ ಮನೇಲೆ ಮಾಡ್ತಾ ಇದೀನಿ ಅಂತ. ಇಲ್ಲ ಬರ್ರಿ ನಮ್ಮ ಮನೇಲೆ ಜಿಮ್ಮಲ್ಲಿ ಮಾಡೋಣ ಅಂತಂದ್ರು. ನಾನು ಒಂದ್ 2-3 ಸಲ ಹೋಗೋಣ ಅಂತ ನೋಡಿದ್ರೆ ಇವ್ರು ವರ್ಕೌಟ್ ಶುರು ಮಾಡ್ಬಿಟ್ಟಿದ್ದಾರೆ. ಜಬರ್ದಸ್ತ್ ವರ್ಕೌಟ್, ನಮ್ಮ ಮರ್ಯಾದೆ ಹಾಳಾಗುತ್ತಲ್ಲ ಹೋಗ್ಬಿಟ್ರು ಅನ್ಕೊಂಡಲ್ಲ. ಯು ಸೀನ್ ದಟ್ ನಾನು ತುಂಬಾ ರಿಯಲಿಸ್ಟಿಕ್ ಆಗಿ ಮೂವೀಸ್ ಮಾಡ್ತಾ ಇದ್ದೀನಿ, ನ್ಯಾಚುರಲ್ ಪರ್ಫಾರ್ಮೆನ್ಸಸ್. ಸೊ ಇದು ಕೂಡ ಬಂದಾಗ ಐ ಸೆಡ್ ನಾನು ಲೆಟ್ ಮಿ ಅಟೆಂಪ್ಟ್ ಮೈ ಓನ್ ಸ್ಟಂಟ್ಸ್. ಸೊ ಐ ಡೋಂಟ್ ಹ್ಯಾವ್ ಅ ಡ್ಯೂಪ್ ಇನ್ ದಿಸ್ ಮೂವಿ. ಸೊ ನನ್ ಕೈಲಿ ಎಷ್ಟಾಗತ್ತೆ ನ್ಯಾಚುರಲ್ ಆಗಿ ಅಷ್ಟು ಇಟ್ಕೊಳ್ಳಿ, ಅಷ್ಟು ನಾನು ಟ್ರೈ ಮಾಡ್ತೀನಿ ಅಂತ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಸ್ಟಂಟ್ ಎಲ್ಲ ಮಾಡಿದ್ರಾ? ಏನೇನ್ ಮಾಡಿದ್ರಿ? ಮಾಡಿದೀನಿ. ಐ ಹ್ಯಾವ್ ಡನ್ 2 ಫೈಟ್ಸ್ ಆನ್ ಮೈ ಓನ್. ವಾವ್. ಯಾ. ಏಟ್ ಆಗಿದ್ದು ಅದೆಲ್ಲ ಏನಿಲ್ವಾ? ಜಂಪ್ ಮಾಡಿದೀನಿ. ಆಕ್ಚುಲಿ ಜಂಪ್ ಫ್ರಮ್ ದ ಫಸ್ಟ್ ಫ್ಲೋರ್. ಸಪೋಸ್ ಆ ಕಿಟಕಿಯಿಂದ ಕೆಳಗೆ, little higher than that, the chandelier. Okay. Yeah, from there I jumped down. Wow. Yeah, with a rope ಇತ್ತು. ಆದ್ರೂ it was like ಅದು ಒಂಥರ ರೋಪ್ ಇದ್ರೂ ಯಾವಾಗ ತೋಪಾಗುತ್ತೆ ಹೇಳಕ್ಕಾಗಲ್ಲ. Yeah, ನಿಮ್ಗೆ ಐ ಥಿಂಕ್ ಹೀರೋಸ್ಗೆ ಅದು ಅಭ್ಯಾಸ ಇರುತ್ತೆ. ನಮ್ಗೆ ಫಸ್ಟ್ ಟೈಮ್ ಮಾಡಿದಾಗ ಇಟ್ ವಾಸ್ ವೆರಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕರೆಕ್ಟ್, ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಅದು ಜಂಪ್ ನಂತರ ಒಂದು ಕಿಕ್ ಇತ್ತು ಬೇರೆ. ಅದು ಯಾವ ತರ ಪೊಲೀಸ್ ಆಫೀಸರ್ ನೀವು ಇದರಲ್ಲಿ? ತುಂಬಾ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ವಾವ್. ನೋ ಟಾಕ್, ಓನ್ಲಿ. ಕಷ್ಟ ಇದೆ. ಇವಾಗ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡಿ ಅಂತ ಹೇಳಿದ್ರೆ ಕಷ್ಟ ಇದೆ. ಯಾಕಂದ್ರೆ ಅವರು ಬೆಂಗಾಲಿ ಸೀರೆ ಉಟ್ಕೊಂಡಿದ್ದಾರೆ. ಅದರಲ್ಲಿ ಪೊಲೀಸ್ ಆಫೀಸರ್ ತರ ಪಾತ್ರದಲ್ಲಿ ಇವಾಗ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಕ್ ಆಗಲ್ಲ. ಈ ತರ ಡ್ರೆಸ್ ಹಾಕೊಂಡು ಪೊಲೀಸ್ ಆಫೀಸರ್ ಇದ್ರೆ ನಾನು ಕಳ್ಳ ಆಗ್ತೀನಿ. ಆರಾಮಾಗಿ ಕಳ್ಳ ಆಗ್ಬಿಡ್ಬೋದು. ಏನ್ರಮ್ಮ ಏಣಿ ಫ್ಯಾಷನ್ಸ್? ಏಣಿ ಫ್ಯಾಷನ್ಸ್ ಅಲ್ಲ, ನಮ್ದು ಬೇಣಿ ಫ್ಯಾಷನ್. ಓ ಏನೋ ಒಂದು ಫ್ಯಾಷನ್ಸ್ ಅಲ್ಲ. ಯಾವಾಗ ನೋಡಿದ್ರು ಚಿತ್ರ ವಿಚಿತ್ರವಾದಂತ ಬಟ್ಟೆ ಹಾಕೊಂಡಿರ್ತಾ ಇದ್ರಿ, ಇವತ್ತೇನು ಸಂಪ್ರದಾಯ ಬದ್ಧವಾಗಿ ಬಂದಿದ್ದೀರಾ? ಹಬ್ಬ ಅಲ್ವಾ, ಅದಕ್ಕೆ ಹೀಗೆ. ಹೆಣ್ಮಕ್ಳಿಗೆ ಹಬ್ಬದಲ್ಲಿ ಈ ತರ ಸೀರೆ ಉಟ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅಂಗಡಿಲಿ ಇವತ್ತು ಪೂಜೆ ಮಾಡಿದ್ವಿ, ಅರ್ಶಿನ ಕುಂಕುಮ ತಗೊಳ್ಳಿ ಮೇಡಮ್. ಓಕೆ, ಬಹಳ ಖುಷಿ ಆಗುತ್ತೆ ಹೆಣ್ಮಕ್ಳು ಈ ತರ ಸೀರೆ ಉಟ್ಕೊಂಡು ಆ ಸಂಪ್ರದಾಯದ ಪ್ರಕಾರ ಇದ್ಬಿಟ್ರೆ ನೋಡೋದಕ್ಕೆ ಎಷ್ಟು ಆನಂದವಾಗಿರುತ್ತೆ. ಮ್ಯಾಮ್, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ ಡಿಸೈನರ್ ಯಾರು? ಅವ್ರ ಅಪ್ಪ ಅಮ್ಮ. ವೆರಿ ಫನಿ. ನೀವ್ ಏನಕ್ಕೆ ಬಂದಿದ್ದೀರಾ ಅಂತ ಇಚ್ಛೆ ಪಟ್ಟು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಿ ಪ್ಲೀಸ್. ನಮ್ಮ ವೇಣಿ ಫ್ಯಾಷನ್ಸ್ ಇಂದ ಈ ಸರ್ತಿ ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ನಾವು ರೆಡಿ ಮಾಡಿರೋ ಡ್ರೆಸ್ ನ ನೀವೇನಾದ್ರೂ ನೋಡ್ಬಿಟ್ರೆ ಇನ್ನು ಗ್ರೇಟ್ ಅನ್ಬಿಡ್ತೀರಾ ಸರ್. ಸರಿ, ಬರೋದ್ ಬಂದಿದ್ದೀರಾ. ಪ್ರಿಯಾಂಕಾ ಮ್ಯಾಮ್ ಬೇರೆ, ನೀವು ಇಷ್ಟೊಂದೆಲ್ಲ ಪೀಟಿಗೆ ಆಗ್ತಾ ಇದ್ದೀರಾ. ತಗೊಂಬನ್ನಿ ಡಿಸೈನ್ ನೋಡೋಣ. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. ವಾ 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 ವಾ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಅವರು ಮೈ ಡಿಯರ್ ಆಡಿಯನ್ಸ್. ನೈಸ್ ಪೊಲ್ಯೂಷನ್. ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್.
ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್ ಸ್ಪೆಷಲ್ ಪಾರ್ಟ್ನರ್ಸ್ ಎಕ್ಸಿಟ್ ನೋ ಎಂಟ್ರಿ. ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ದಸರಾ. ಹೋದ್ವಾರ ನಾವು ಮಜಾ ಟಾಕೀಸ್ ನಲ್ಲಿ ನವರಾತ್ರಿಯ ಪ್ರಾರಂಭವನ್ನ ಮಾಡಿದ್ವಿ. ಇವತ್ತು ವಿಜಯದಶಮಿಯನ್ನ ಆಚರಿಸ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಒಂದು ಮಿನಿ ದಸರಾ ಪ್ರೊಸೆಷನ್ ಅನ್ನ ಟ್ರೈ ಮಾಡಿದ್ವಿ. ಹೇಗಿತ್ತು ಮಿಸ್ಟರ್ ಲೋಕೇಶ್? ಇಡೀ ಮೈಸೂರಿನಲ್ಲಿ ತಂದಿದ್ದೀರಾ ಮಜಾ ಟಾಕೀಸ್ ವೇದಿಕೆಗೆ. ಎಕ್ಸ್ಟ್ರಾರ್ಡಿನರಿ. ಇವತ್ತು ಬಹಳ ಸ್ಪೆಷಲ್ ಆದಂತಹ ಒಂದು ಸಂಚಿಕೆ. ಸೊ ಗೆಸ್ಟ್ ಕೂಡ ಅಷ್ಟೇ ಸ್ಪೆಷಲ್ ಆಗಿರ್ಬೇಕು. ದಸರಾ ಅಂದ್ರೆ ದೇವಿಯರ ಹಬ್ಬ. ದೇವಿಗೆ ಹಲವಾರು ಅವತಾರಗಳು. ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣನ್ನ ದೇವತೆ ಅಂತ ಭಾವಿಸ್ತೀವಿ. ಯಾಕೆ ಅಂದ್ರೆ ಹೆಣ್ಣಿಗೆ 10 ಅವತಾರಗಳಿರುತ್ತೆ. ಮಕ್ಕಳಿಗೆ ಪಾಠ ಹೇಳ್ಕೊಡುವಾಗ ಆಕೆ ಸರಸ್ವತಿ ಆಗ್ತಾಳೆ. ಮನೆಗಾಗಿ ಹಣವನ್ನ ಉಳಿತಾಯ ಮಾಡಿ ಅದನ್ನ ಮನೆಗೆ ಖರ್ಚು ಮಾಡುವಾಗ ಆಕೆ ಲಕ್ಷ್ಮಿ ಆಗ್ತಾಳೆ. ಅದೇ ರೀತಿಯಲ್ಲಿ ತನ್ನ ಸಂಸಾರಕ್ಕೆ ಏನಾದ್ರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನ ಎದುರಿಸೋದಕ್ಕೆ ಮಹಾಕಾಳಿ ಅವತಾರ ಕೂಡ ತಾಳ್ತಾಳೆ. ಸೊ ಇದರ ಅರ್ಥ ಏನು ಅಂದ್ರೆ ಗೃಹಿಣಿ ಇರುವಂತಹ ಪ್ರತಿಯೊಂದು ಮನೆ ದೇವಿ ಇರುವಂತಹ ದೇವಸ್ಥಾನ. ಇವತ್ತು ಹಬ್ಬದ ವಿಶೇಷವಾದಂತಹ ಈ ಸಂಚಿಕೆಗೆ ಒಬ್ರು ಗೃಹಿಣಿ ಬರ್ತಾ ಇದ್ದಾರೆ. ಅಂತಿಂತ ಗೃಹಿಣಿ ಅಲ್ಲ, ಬುದ್ಧಿವಂತನ ಮಡದಿ. ತವರು ಮನೆ ಬಂಗಾಳ ಆದ್ರೂ ಸೊಸೆ ಆಗಿದ್ದು ನಮ್ಮ ಕರ್ನಾಟಕಕ್ಕೆ. ನಮ್ಮ ಚಂದನವನದ ಚಂದದ ನಾಯಕಿ. ಪ್ಲೀಸ್ ವೆಲ್ಕಮ್ ಮೈ ಲವ್ಲಿ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸುಂದರವಾಗಿ ಒಳ್ಳೆ ದುರ್ಗಾ ಮಾತಾ ತರನೇ ದೇವಿ ದೇವಿ ಅಂದಾಲೆ ನನಗೆ ಒಂದ್ ಸ್ವಲ್ಪ ತಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಧನ್ಯವಾದಗಳು. ಸೊ ಪ್ರಿಯಾಂಕಾ ಅವರೇ, ಹೇಗೆ ಅನಿಸ್ತು ನಮ್ಮ ದಸರಾ ಸೆಲೆಬ್ರೇಷನ್ ಬಿಗಿನಿಂಗು? ನಾನ್ ಯಾವಾಗ ಮೈಸೂರಲ್ಲಿ ದಸರಾ ನೋಡ್ಲಿಲ್ಲ, ಸೊ ಇಲ್ಲಿ ಬಂದು ನೋಡ್ದಂಗ್ ಆಯ್ತು. ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ತಿಲಕ್ ಸೋಫಾ. ಥ್ಯಾಂಕ್ ಯು. ದಸರಾ ಏನಿದೆ ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಆದ್ರೆ ತುಂಬಾ ವಿಜೃಂಭಣೆಯಿಂದ ಆಚರಿಸೋದು ನಮ್ಮ ಮೈಸೂರಿನಲ್ಲಿ ಹಾಗೂ ಬೆಂಗಾಲಲ್ಲಿ. ಹೌದು. ನೀವು ಎರಡು ಒಂದು ಪೂಜೆಗಳನ್ನ ನೋಡಿದಿರಾ, ಆಚರಣೆಗಳನ್ನ ನೋಡಿದಿರಾ. ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ನಿಮ್ಗೆ ಹೇಗಿರುತ್ತೆ ಅಲ್ಲಿರುವಂತಹ ಒಂದು ಸೆಲೆಬ್ರೇಷನ್, ಇಲ್ಲಿರುವಂತಹ ಸೆಲೆಬ್ರೇಷನ್? ವೆಲ್, ಐ ಥಿಂಕ್ ಮುಖ್ಯವಾಗಿ ವಿ ಸೆಲೆಬ್ರೇಟ್ ಟು ವಿನ್ ಓವರ್ ಈವಲ್ ಅಂತ. ಹೌದು. ಸೊ ಜನರಲಿ ದ ವೈಬ್ರೇಷನ್ ಇಸ್ ದ ಸೇಮ್ ಎವ್ರಿವೇರ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳಬಹುದು. ಬಟ್ ನಮ್ದು ಕೆಲವು ರಿಚುವಲ್ಸ್ ಗಳು ಬೇರೆ ತರ ಇರುತ್ತೆ. ಬಟ್ ಕ್ಯಾಲ್ಕಟಾನಲ್ಲಿ ಇಟ್ಸ್ ಲೈಕ್ ತುಂಬಾ ವಿಶೇಷ. ಆಕ್ಚುಲಿ ಯು ಹ್ಯಾವ್ ಟು ಸಿ ಇಟ್. ಕಣ್ಗೆ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪಂಡಾಲ್ಸ್ ಇರುತ್ತೆ. They erect, statues of Durgama, idols of Durgama. ಪ್ರತಿ ಒಂದು ಲೇನ್ ಇರುತ್ತೆ. ಅಂಡ್ ಆ ಏರಿಯಾದು ಹೆಂಗಸರು ಎಲ್ಲ ಸೇರಿ ಅಲ್ಲಿ ದೇ ಮೇಕ್ ದ ಭೋಗ್, ವಿಚ್ ಇಸ್ ದ ಪ್ರಸಾದ, ದ ನೈವೇದ್ಯ. ಅಂಡ್ ತುಂಬಾ ರಿಚುವಲ್ಸ್ ಇದೆ ಆಕ್ಚುಲಿ ನಮ್ ಕಡೆ. ತುಂಬಾನೇ ವಿಶೇಷ. ಓಕೆ, ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿತ್ತು? ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಾವು ಚೈಲ್ಡ್ಹುಡ್ ಅಲ್ಲಿ ಆಕ್ಚುಲಿ ಆಲ್ಮೋಸ್ಟ್ 15 years ಅಬ್ರಾಡ್ ಅಲ್ಲಿ ಇದ್ವಿ. US ಅಂಡ್ ಸಿಂಗಾಪುರ್ ಅಲ್ಲಿ ಬೆಂಗಾಲಿ ಅಸೋಸಿಯೇಷನ್ ಗೆ ಹೋಗಿ ವಿ ಯೂಸ್ ಟು ಟೇಕ್ ಪಾರ್ಟ್ ಇನ್ ದ ದುರ್ಗಾ ಪೂಜಾ ವೆರಿ ಆಕ್ಟಿವ್ಲಿ. ಬಿಕಾಸ್ ನನ್ನ ಅಮ್ಮ ತುಂಬಾ ಪರ್ಟಿಕ್ಯುಲರ್ ಆಗಿತ್ತು ದಟ್ ಅದ್ ಒಂದ್ ದಿವಸನೂ ಮಿಸ್ ಆಗಬಾರ್ದು, ನಮ್ಗೆ ಆ ಕಲ್ಚರ್ ಬಗ್ಗೆ ಗೊತ್ತಿರ್ಬೇಕು ಇವನ್ ದೋ ವಿ ವರ್ ಅಬ್ರಾಡ್. ಸೊ ಯೂಶುವಲಿ ಭೋಗ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಆಮೇಲೆ ವಿ ಯೂಸ್ ಟು ಆಲ್ವೇಸ್ ಪರ್ಫಾರ್ಮ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ತಿತ್ತು. ನನ್ನ ಅಮ್ಮನೇ ಕೊರಿಯೋಗ್ರಾಫ್ ಮಾಡೋದು. ಐ ಯೂಸ್ ಟು ಡ್ಯಾನ್ಸ್ ವಿತ್ ಅಸ್ ಆಲ್ಸೋ. ಸೊ ದ ತ್ರೀ ಆಫ್ ಅಸ್, ಮೀ, ಮೈ ಮಾಮ್ ಅಂಡ್ ಮೈ ಸಿಸ್ಟರ್. ಇದು ಇವರ ಆಚರಣೆ ಎಲ್ಲ ಓಕೆ. ಇವಾಗ ಸಿನಿಮಾ ರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತ ನಾಯಕಿ ನಟಿ, ಈಗ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ರಲ್ಲ. ಪ್ರಮೋಷನ್ ಆಗಿದೆ. ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್. ವಾವ್, ಹೇಳಿ ಸ್ವಲ್ಪ. ಯಾ, ಸೊ ಅದೇ ಇಷ್ಟು ವರ್ಷ ನಂತರ ಆಕ್ಷನ್ ಟ್ರೈ ಮಾಡೋಣ ಒಂದ್ ಸ್ವಲ್ಪ ಧೈರ್ಯ ಬಂದಿದೆ ಸೃಜನ್. ಅದಕ್ಕೆ ತಕ್ಕಂತ ವರ್ಕೌಟ್ ಮಾಡ್ತಾ ಇದೀನಿ. ಭಾರಿ ವರ್ಕೌಟ್ ನಡೀತಾ ಇದೆ ಅವ್ರದ್ದು. ಆಕ್ಚುಲಿ ಉಪ್ಪಿ ಹೇಳಿದ್ರು ಲಾಕ್ಡೌನ್ ಟೈಮಲ್ಲಿ ಎಲ್ಲಿ ವರ್ಕೌಟ್ ಮಾಡ್ತಾ ಇದೀರಾ ಅಂತ. ಸರ್ ಇಲ್ಲ ಮನೇಲೆ ಮಾಡ್ತಾ ಇದೀನಿ. ಇಲ್ಲ ಬರ್ರಿ ನಮ್ಮ ಮನೇಲೆ ಜಿಮ್ಮಲ್ ಮಾಡೋಣ ಅಂತಂದ್ರು. ನಾನು ಒಂದ್ 2-3 ಸಲ ಹೋಗೋಣ ಅಂತ ನೋಡಿದ್ರೆ ಇವ್ರು ವರ್ಕೌಟ್ ಶುರು ಮಾಡ್ಬಿಟ್ಟಿದ್ದಾರೆ. ಜಬರ್ದಸ್ತ್ ವರ್ಕೌಟ್. ನಮ್ಮ ಮರ್ಯಾದೆ ಹಾಳಾಗುತ್ತಲ್ಲ ಹೋಗ್ಬಿಟ್ರು ಅನ್ಕೊಂಡಿಲ್ಲ. ಯು ಸೀನ್ ದಟ್ ನಾನು ತುಂಬಾ ರಿಯಲಿಸ್ಟಿಕ್ ಆಗಿ ಮೂವೀಸ್ ಮಾಡ್ತಾ ಇದ್ದೀನಿ, ನ್ಯಾಚುರಲ್ ಪರ್ಫಾರ್ಮೆನ್ಸಸ್. ಸೊ ಇದು ಕೂಡ ಬಂದಾಗ ಐ ಸೆಡ್ ನಾನು ಲೆಟ್ ಮಿ ಅಟೆಂಪ್ಟ್ ಮೈ ಓನ್ ಸ್ಟಂಟ್ಸ್. ಸೊ ಐ ಡೋಂಟ್ ಹ್ಯಾವ್ ಅ ಡ್ಯೂಪ್ ಇನ್ ದಿಸ್ ಮೂವಿ. ಸೊ ನನ್ ಕೈಲಿ ಎಷ್ಟಾಗತ್ತೆ ನ್ಯಾಚುರಲ್ ಆಗಿ ಅಷ್ಟು ಇಟ್ಕೊಳ್ಳಿ.
ಅಷ್ಟು ನಾನು ಟ್ರೈ ಮಾಡ್ತೀನಿ ಅಂತ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಪ್ರಯತ್ನ ಸ್ಟಂಟ್ ಎಲ್ಲ ಮಾಡಿದ್ರಾ? ಏನೇನ್ ಮಾಡಿದ್ರಿ? ಮಾಡಿದೀನಿ. ಐ ಡನ್ 2 fights on my own. ವಾವ್. Yeah. ಏಟ್ ಆಗಿದ್ದು ಅದೆಲ್ಲ ಏನಿಲ್ವಾ? ಜಂಪ್ ಜಂಪ್ ಮಾಡಿದೀನಿ. ಆಕ್ಚುಲಿ ಜಂಪ್ ಫ್ರಮ್ ದ ಫಸ್ಟ್ ಫ್ಲೋರ್. ಸಪೋಸ್ ಕಿಟಕಿಯಿಂದ ಕೆಳಗೆ, ಹೈಯರ್ ದೆನ್ ದಟ್, ಶಾಂಡಲಿಯರ್. ಓಕೆ. ಯಾ, ಫ್ರಮ್ ದೇರ್ ಐ ಜಂಪ್ ಡೌನ್. ವಾವ್. ಯಾ, ವಿತ್ ಅ ರೋಪ್ ಇತ್ತು. ಆದ್ರೂ ಇಟ್ ವಾಸ್ ಲೈಕ್ ಅದು ಒಂಥರ ರೋಪ್ ಇದ್ರೂ ಯಾವಾಗ ತೋಪ್ ಆಗುತ್ತೆ ಹೇಳಕ್ಕಾಗಲ್ಲ. ಯಾ, ನಿಮ್ಗೆ ಐ ಥಿಂಕ್ ಹೀರೋಸ್ಗೆ ಅದು ಅಭ್ಯಾಸ ಇರುತ್ತೆ. ನಮ್ಗೆ ಫಸ್ಟ್ ಟೈಮ್ ಮಾಡಿದಾಗ ಇಟ್ ವಾಸ್ ವೆರಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕರೆಕ್ಟ್, ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಅದು ಜಂಪ್ ನಂತರ ಒಂದ್ ಕಿಕ್ ಇತ್ತು ಬೇರೆ. ಅದೇ ಯಾವ ತರ ಪೊಲೀಸ್ ಆಫೀಸರ್ ನೀವು ಇದ್ರಲ್ಲಿ? ತುಂಬಾ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ವಾವ್. ನೋ ಟಾಕ್, ಓನ್ಲಿ. ಕಷ್ಟ ಇದೆ. ಇವಾಗ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡಿ ಅಂತ ಹೇಳಿದ್ರೆ ಕಷ್ಟ ಇದೆ, ಯಾಕಂದ್ರೆ ಅವರು ಬೆಂಗಾಲಿ ಸೀರೆ ಉಟ್ಕೊಂಡಿದ್ದಾರೆ. ಅದರಲ್ಲಿ ಪೊಲೀಸ್ ಆಫೀಸರ್ ತರ ಪಾತ್ರದಲ್ಲಿ ಇವಾಗ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಕ್ ಆಗಲ್ಲ. ಈ ತರ ಡ್ರೆಸ್ ಹಾಕೊಂಡು ಪೊಲೀಸ್ ಆಫೀಸರ್ ಇದ್ರೆ ನಾನು ಕಳ್ಳ ಆಗ್ತೀನಿ. ಆರಾಮ ಕಳ್ಳ. ಏಣಿ ಫ್ಯಾಷನ್ಸು? ಏಣಿ ಫ್ಯಾಷನ್ಸ್ ಅಲ್ಲ, ನಮ್ದು ಬೇಣಿ ಫ್ಯಾಷನ್. ಓ, ಏನೋ ಪಾಪ. ಮ್ಯಾಮ್, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ ಡಿಸೈನರ್ ಯಾರು? ಅವ್ರ ಅಪ್ಪ ಅಮ್ಮ. ವೆರಿ ಫನಿ. ನೀವ್ ಏನಕ್ಕೆ ಬಂದಿದ್ದೀರಾ ಅಂತ ಇಚ್ಛೆ ಪಟ್ಟು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಿ ಪ್ಲೀಸ್. ನಮ್ಮ ವೇಣಿ ಫ್ಯಾಷನ್ಸ್ ಇಂದ ಈ ಸರ್ತಿ ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ನಾವು ರೆಡಿ ಮಾಡಿರೋ ಡ್ರೆಸ್ ನ ನೀವೇನಾದ್ರೂ ನೋಡ್ಬಿಟ್ರೆ ಇನ್ನು ಗ್ರೇಟ್ ಅನ್ಬಿಡ್ತೀರಾ ಸರ್. ಸರಿ, ಬರೋದ್ ಬಂದಿದ್ದೀರಾ. ರುಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ, ಬೆಳ್ಳಂಗೋವಿ ಕೃಷ್ಣ ನಾನು, ಕೂದಲೇನೆ ಒಳ್ಳೆ ಚೂನು. ಕೇಳಿ ಗ್ರೂಪು ಬಂದ್ರೆ ನಂಗೆ ತಾನೇ ತುಂಬಾ ತೊಂದ್ರೆ. ಸೈಡಲ್ ನಿಲ್ಲೇ ಗ್ರೂಪ್ ಬಿಟ್ಟು ಓಡಿ ಹೋಗೋಣ. ಯಾವ್ದಾಯ್ತು ಡ್ರೈವರೇ ಇಲ್ದಿರೋ ಬಸ್ಸು ಮನೆ ಒಳಗ್ ಬಂದಂಗಾಯ್ತು. ಮಿಸ್ಟರ್, ಇದು ಬಸ್ ಅಲ್ಲ, ನಮ್ಮ ನ್ಯೂ ಡಿಸೈನರ್ ವೇರ್. ಅಬ್ಬಾ, ಇದು ಡಿಸೈನರ್ ವೇರ್ ಅಲ್ಲ, ವೇರ್ ಈಸ್ ದ ಡಿಸೈನ್ ಅಂದಂಗಿದೆ ಇದು. ಮ್ಯಾಮ್, ಆಯುಧ ಪೂಜೆ ಹಬ್ಬ ಅಲ್ವಾ, ಅದಕ್ಕೆ ದಸರಾ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಡಿಸೈನ್ ಇದು. ಇದ್ ನೋಡಿ, ಇದು ಚೆಂಡು ಚಕೋರಿ ಜುಮ್ ಜುಮ್ ಜುಮ್ಕಿ ಅಂತ. ಇದು ಬಂಪರ್ ಬಾಳೆಕಂಬ ಬರ್ಮಡ. ಬರ್ಮುಡ ಇಲ್ಲಿ ಬಾಳೆಕಂಬ ಇದೆ, ಒಳಗೈತೆ. ಇದ್ ನೋಡಿ, ಸುಗಂಧ ರಾಜ ಶಿಫಾನಿ ಸಾರಿ. ಹಾಕೊಂಬಂದಿರೋ ಫ್ರಾಕು ಸಾರಿ ಅಲ್ಲಿದೆ, ಮನೆಯಲ್ಲೈತೆ. ಇದು ನೋಡಿ, ಜಂಬೂ ಸವಾರಿ ಜಂಗಲ್ ಜಾಕೆಟ್. ಜಂಬೂ ಸವಾರಿಯಲ್ಲಿದೆ, ಮೈಸೂರ್ಲೈತಪ್ಪ, ದಸರಾ ಅಲ್ವಾ ಮೈಸೂರ್ಲಿ. ಕೊಡ್ರ ಇಲ್ಲ ಮಚ್ಚು ಆಗಿದಾಗ್ಲೆ. ಕೊಬ್ರಾ ನಾನಮ್ಮ ಮುಚ್ಚೆಲ್ಲ ತಗೋಬೇಡ. ನಾನು ಕುರಿ. ದಯ ಕುರಿ, ನೀನೇನೋ ಓಕೆ, ನೀನ್ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ಯಲ್ಲ ಆ ಲಾರಿ ಯಾವ್ದು? ಲಾರಿ. ನನ್ನಷ್ಟೇ ಸುಂದರವಾಗಿರುವ ಪ್ರಿಯಾಂಕಾ ಅವರೇ ನೋಡಿ, ಲಾರಿ ಅಂತಿದ್ದಾನೆ. ನಾನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಈಗ ಇಂಟ್ರೊಡಕ್ಷನ್ ಕೊಡ್ತೀನಿ, ಕೇಳ್ಕೊಳ್ಳಿ. ನಾನು ಅಖಂಡ ಮಂಡಲಾಕಾರದಲ್ಲಿರುವ
ಚರಾಚರಗಳಲ್ಲಿ ವ್ಯಾಪ್ತವಾಗಿರುವ ಸರ್ವ ಜೀವರಾಶಿಗಳನ್ನು ಸಲಹುತ್ತಿರುವ ಕಣ ಕಣ ಕಣದಲ್ಲೂ ಕಂಡು ಬರುವಂತ ಅಸೀಮ ಅಪ್ರತಿಮ ಅದ್ಭುತ ಅದ್ವಿತೀಯ ಅಗಮ್ಯ ಅದಮ್ಯ ಅನಂತ ಶಕ್ತಿಗಳು ಕೂಡಿರುವಂಥ ಭವ್ಯ ಭುವನವಾಗಿರುವಂಥ ಈ ಕರ್ನಾಟಕ ಭಾರತ ರಾಜ್ಯದವಳು ದೇಶದವಳು ಕರ್ನಾಟಕ ಕರುನಾಡಿನವಳು ಹುಟ್ಟಿರುವಂಥ ಪಸರಿಪ ಕನ್ನಡ ಕೊಡೆ ನೋರ್ವನೆ ಸತ್ತವಿ ಪಂಪನಾವಗಂ ಎಂಬ ಬಣ್ಣನೆಗೆ ಪಾತ್ರನಾಗಿರುವಂತಹ ಆದಿಕವಿ ಪಂಪ ಪುಟ್ಟಿರುವ ಈ ಕರುನಾಡಿನೊಳ್ ಜನಿಸಿರುವಂಥ ಮುಗ್ದಿಲ್ಲ ಕುರಿ ಜಗದಗಲ ಮುಗಿಲಗಲ ಲೋಕ ಪ್ರಸಿದ್ಧಿಯಾಗಿರುವಂಥ ವಿಶ್ವ ಮಾನ್ಯರಿಂದ ಹೊಗಳಿಸಿಕೊಳ್ಳುವಂಥ ಏಕೈಕ ಏಕಮಾತ್ರ ಏಕಮೇವಾದ್ವಿತೀಯಳು ಆದಂಥ ಟ್ರಂಪು ಅಮಿತಾಭ್ ಸಲ್ಮಾನು ಪುಟಿನ್ನು ಶಾರುಖ್ ಹೃತಿಕ್ ಸುದೀಪ್ ದರ್ಶನ್ ಇವರೆಲ್ಲರ ಹೃದಯವನ್ನು ಕದ್ದಿರುವಂಥ ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳಲ್ಲಿ ಕಂಡು ಬರದಂಥ ಅತಿಲೋಕ ಸುಂದರಿ ಅದ್ಭುತ ಕಿನ್ನರಿ ಒಬ್ಬಳೇ ಒಬ್ಬಳು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಹೆಂಗಿತ್ತು ನಮ್ಮ ವರು ಇಂಟ್ರೊಡಕ್ಷನ್? ಅಯ್ಯಪ್ಪ ಇಷ್ಟೆಲ್ಲ ಮುಕ್ಕರಿಯೋ ಬದಲು ಈಗ ಗೊಬ್ರ ಮದುವೆ ಕ್ಯಾನ್ಸಲ್ ಆದ್ಮೇಲೆ ನಂದು ವರದು ಒಟ್ಟಿಗೆ ಕೊಟ್ಟಿರೋ ಕಾಂಬಿನೇಷನ್ಸ್ ಕಿಟ್ಟಪ್ಪ ಇದು. ದಯವಿಟ್ಟು ಡಿಸ್ಟರ್ಬ್ ಮಾಡ್ದೆ ಒಂದ್ ಸ್ವಲ್ಪ ಸುಮ್ನಿರ್ತೀಯಾ? ಅಲ್ಲ ಕಣ, ನೀವು ಬರೋದನ್ನ ನೋಡಿ ಬೀದಿ ನಾಯಿಗಳೇ ಕಚ್ಚಾಕ್ ಬಂದಿತ್ತು. ಕಣ್ಣು ಮುಂದೆ ಈ ಅವತಾರದಲ್ಲಿ ಬಂದು ನಿಂತಿದ್ದೀರಲ್ಲ, ಅದನ್ನ ನೋಡಿನೂ ಸುಮ್ನೆ ಇರೋ ಅಂದ್ರೆ ಆಗುತ್ತೆ ನಾ ಕುರಿ. ಅಯ್ಯೋ ನೋಡಿ, ಹೀಗೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಹೆಣ್ಣು ಮಕ್ಕಳು ಪ್ಲೀಸ್ ಅಂತ ಅಂದ್ರೆ ಐಸಿಯುಲಿ ವೆಂಟಿಲೇಟರ್ ಮಲಗಿದ್ರು ಒಂದೇ ಒಂದ್ ನಿಮಿಷ ಎದ್ದೋಗಿ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಮತ್ತೆ ಬಂದ್ ಮಲ್ಕೊಂಡ್ಬಿಡೋಣ ಅಂತ. ಅಪ್ಪ ಆ ಪರಿಸ್ಥಿತಿಲಿ ಹೋಗಿ ಸಹಾಯ ಮಾಡ್ಬೇಕು ಹೆಣ್ಮಕ್ಳಿಗೆ ಅಂತಂದ್ರೆ ಅದನ್ನ ಸಹಾಯ ಅನ್ನಲ್ಲ ಕಣವ, ಜೋಲ್ ಪಾರ್ಟಿ ಅಂತಾರೆ. ನೋಡಿ, ನಾವಂತೂ ಕಾಂಪಿಟೇಷನ್ ಹೋಗೋದಕ್ಕೆ ರೆಡಿ ಆಗಿ ಬಂದಿದೀವಿ. ಮೇಡಮ್, ನೀವು ಈ ಡ್ರೆಸ್ ನೆಲ್ಲ ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ ಹೇಳ್ಬೇಕು. ನೋಡಿ ನೋಡಿ, ಬಾಳೆ ಕಂಬ ಬರ್ಮುಡ ಹೆಂಗೈತೆ? ತುಂಬಾ ಅಥೆಂಟಿಕ್ ಆಗಿದೆ, ವೈಬ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ ಸೋ ನೈಸ್. ಅಂಡ್ ನಿಜವಾಗ್ಲೂ ಅವ್ರದ್ದು ಪರ್ಸನಾಲಿಟೀಸ್ ಎಲ್ಲ ಎದ್ಬಿಡ್ತಿದೆ ಕಾಸ್ಟ್ಯೂಮ್ಸ್ ಇಂದ ಅಂತ. ಒರಿಜಿನಲ್ ಕ್ರಿಯೇಷನ್ಸ್ ಅಂತ ಗೊತ್ತಾಯ್ತು ಫಾರ್ ಶೋರ್. ಯಾವ್ದು ಕಾಪಿ ಇಲ್ಲ ಅಂತ ಗ್ಯಾರಂಟಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೊಗಳ್ತಾ ಇದ್ದೀರಾ. ಆಯ್ತಲ್ಲ, ತುಂಬಾ ಚೆನ್ನಾಗಿತ್ತು. ಅವ್ರ ಒಪಿನಿಯನ್ ಕೊಟ್ಟಾಯ್ತು, ಎಲ್ಲ ಸಖತ್ತಾಗಿದೆ. ಹೆಂಗಿದ್ರು ಕಾಂಪಿಟೇಷನ್ ಅಲ್ಲಿ ಸೋಲ್ತೀರ ಅಂತ ಗೊತ್ತು. ಆಲ್ ದ ವೆರಿ ಬೆಸ್ಟ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹೋಗಿ ರೈಟ್ ಅಲ್ಲಿ ಹೋಗಿ. ಪಾರು ಮೇಡಮ್, ಏನ್ ಮೇಡಮ್ ಇವರು ಇಷ್ಟು ಬೇಗ ಹೋಗಕ್ ಹೇಳ್ತಿದ್ದಾರೆ? ಇಡೀ ಇಂಡಿಯಾದಲ್ಲೇ ನಂಬರ್ 1 ಮಾಡೆಲ್ ನೀವು ಅಂತ ನಮ್ಮ ಸ್ಪಾನ್ಸರ್ಸ್ ಎಲ್ಲ ನಿಮ್ ಹೆಸರೇ ಹೇಳಿ ನೀವೇ ಮಾಡೆಲ್ ಆಗ್ಬೇಕು ಅಂತ ಹಠ ಹಿಡ್ದಿದ್ರು. ಅಷ್ಟೇ ಅಲ್ಲ ಮೇಡಮ್, ಈ ಡಿಸೈನರ್ ವೇರ್ ನ ನಿಮ್ಮನ್ ಬಿಟ್ರೆ ಬೇರೆ ಯಾರು ಹಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಯು ಆರ್ ಸೋ ಫ್ಯಾಂಟಾಸ್ಟಿಕ್, ಯು ಆರ್ ಆಸಮ್, ರಿಯಲಿ ಯು ಆರ್ ಎಕ್ಸ್ಟ್ರಾರ್ಡಿನರಿ. ನಂಗೆ ಈ ತರ ಎಲ್ಲ ಹೊಗಳ್ಕೊಳ್ಳೋದು ಇಷ್ಟಾನೇ ಇಲ್ಲ. ಬೇಡ ಅಂದ್ರೂ ಹೊಗಳ್ತಾ ಇದ್ದೀರಾ. ಹೌದು. ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಇನ್ನೊಂದ್ 2 ಹೊಗಳಿ ನಿಲ್ಸ್ಬಿಟ್ಟು. ಇನ್ನು 2 ನೀವು ತುಂಬಾ ಅದು ನೀವು ತುಂಬಾ ಇದು. ಈ ತರ ಅವುಗಳಿಗೆ ನಾನು ಎಲ್ಲೂ ಕೇಳಿಲ್ಲ. ಹಲೋ ಮಿಸ್ಟರ್ ವೇಸ್ಟ್ ಬಾಡಿ, ಇಲ್ಲಿ ನಾವು ಸುಮ್ನೆ ಬಂದಿಲ್ಲ, ಸೂಪರ್ ಮಾಡೆಲ್ ಅಂತ ನನ್ನನ್ನ ಕರೆದಿದ್ದಾರೆ. ಹೌದೌದು. ಪ್ರೀ ಎಸ್, ನಾನು ಎಷ್ಟು ವರ್ಷದಿಂದ ಜಡ್ಜ್ ಆಗಿದ್ದೀನಿ ಗೊತ್ತಾ? ಎಳ್ಳೆ ಇಲ್ವಲ್ಲ ನನ್ಗೆ? ಗೂಬೆ, ಅವ್ರು ಹೇಳಿದ್ದು ಕೋರ್ಟ್ ಜಡ್ಜ್ ಅಲ್ಲ ಕಣೋ, ಫ್ಯಾಷನ್ ಶೋ ಜಡ್ಜು. ಶೋಗೆ ಫ್ಯಾಷನ್ ಶೋ ಜಡ್ಜ, ಫ್ಯಾಷನ್ ಶೋ ಜಡ್ಜ. ಸೂಪರ್.
ನಾವು ರ್ಯಾಂಪ್ ವಾಕ್ ಮಾಡ್ತೀವಿ. ಅಯ್ಯಪ್ಪ. ಮಾಡಿ ಪ್ಲೀಸ್. ಓಕೆ ಪ್ಲೀಸ್ ಎಂಜಾಯ್. ಆಫ್ ಕೋರ್ಸ್ ಚಪ್ಪಾಳೆ ತಟ್ಟು. ಅಲ್ಲ ಖಂಡಿತ. ರ್ಯಾಂಪ್ ವಾಕ್ ಮಾಡ್ತಾರಂತೆ. ನ್ಯಾಯಬದ್ಧವಾಗಿ ಬೆಳಗ್ಗೆ ಎದ್ದು ಪಾರ್ಕ್ ಅಲ್ಲಿ ವಾಕ್ ಮಾಡಿದ್ರೆ ನಿಮ್ ಶುಗರ್ 300 ಕ್ರಾಸ್ ಮಾಡ್ತಾ ಇರಲಿಲ್ಲ. ಏನಾಯ್ತು? ವರ ನಿನಗೆ ಶುಗರ್ ವರ ಶುಗರ್. ಅಯ್ಯೋ ದುರ್ವಿಧಿಯೇ, ಪಾಪಿಗಳು, ಕಳ್ಳರು, ದರೋಡೆಕೋರರು, ಕೊಲೆಗಡಕರು, ವರ. ಅಯ್ಯೋ ನಾನೇನ್ ಮಾಡ್ಲಿ. ಮೈಸೂರು ಪಾಕು, ಜಾಮೂನು, ದಮ್ ರೋಟ್ ಮಾಡ್ಕೊಂಡು ತಿನ್ನು. ಏಯ್ ಕೊಬ್ರಾ, ಅದು ಈ ಶುಗರ್ ಅಲ್ಲಪ್ಪ, ಈ ಶುಗರು. ನಾವು ಬಂದಿರೋದು ವಿಜಯದಶಮಿಗ್ ತಾನೆ. ಹೌದು. ಇಲ್ಲಿ ನಾವು ಫ್ಯಾಷನ್ ಶೋ ಅಲ್ಲ, ಕಣ್ ಕಾಣಲ್ವಾ ನಿಮ್ಗೆ? ನಿಮ್ಗಿಂತ 18 ವರ್ಷ ಚಿಕ್ಕೋಳ್ ನಾನು. ಅಲ್ಲ ಪ್ರೀ, ಮುಖ ನೋಡಿದ್ರೆ ಯಾರ್ ಚಿಕ್ಕೋರು ಯಾರ್ ದೊಡ್ಡೋರು ಗೊತ್ತಾಗದ್ ಬೇಡ. ಅಕ್ಕ ಅಂತ ಕರೀತಾರೆ. ಅಕ್ಕ ಗಿಕ್ಕ ಅಂದ್ರೆ ಮುಪ್ಪ ಕಿತ್ ಬಿಡ್ತೀನಿ, ಹುಷಾರು. ಈಗ ಅದೆಲ್ಲ ಬೇಡ. ಕುರಿ, ಲೆಟ್ಸ್ ಹ್ಯಾವ್ Yes, come on, let us go. ಚಿರು, ಮ್ಯೂಸಿಕ್ ಪ್ಲೀಸ್. ಇದು 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 ಗಂಗಮ್ಮನ್ ಸೈ. 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 ಶೃಂಗಾರದ ಹಂಗೆ ಮರ ಹೂಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಹೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಚೆಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂವೆಂದಿದೆ. ವರ, ನನ್ ಜೀವನದಲ್ಲಿ 100 ಜನ ಹುಡುಗಿರು ನನ್ ಕಣ್ಮುಂದೆ ಬಂದೋದ್ರು. ಆದ್ರೆ ನೀನೊಬ್ಳೆ ನನ್ನ ಕಣ್ಣಲ್ಲಿ ಬಂದು ಈಗ ಹಾರ್ಟ್ ಅಲ್ಲಿ ಸೇವ್ ಆಗಿದ್ಯಮ್ಮ. ಮಿಕ್ಕೋರೆಲ್ಲ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿದ್ರೆ. ಸುಮ್ನಿರಪ್ಪ, ಸುಮ್ನಿರು. ಹುಡುಗಿಯರ ವಿಷಯದಲ್ಲಿ ಸರಿ ಇಲ್ಲ ಅಂತ ಅನ್ಕೊಂಡಿದ್ಯಾ, ಆದ್ರೆ ನಾನು ಹುಡುಗರ ವಿಷಯದಲ್ಲೂ ಸರಿ ಇಲ್ಲ. ಹುಡುಗರ ವಿಷಯದಲ್ಲೂ ಸರಿ. ಸುಮ್ನಿರಪ್ಪ. ವರ, ನಾನು ಯಾವ್ದೋ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟು ಮಗು ಮಾಡ್ಕೊಂಡಿದೀನಿ ಅಂತ ಅನ್ಕೊಂಡಿದ್ಯಾ? ನಿಜ ಏನ್ ಗೊತ್ತಾ? ಏನು? ಆ ಮಗು ಆಗಲ್ಲ. ನನ್ ಕೈಲಿ ಏನು ಆಗಲ್ಲ. ಸುಮ್ನಿರಪ್ಪ. ಫ್ಲೋ ಅಲ್ಲಿ ಬಂದ್ಬಿಡ್ತು ಕಣ. ಅವ್ರಿಗೂ ನನ್ಗೂ ಯಾವ ನಿನ್ನ ಅಂಬಾರಿ ತರ ಒತ್ಕೊಂಡು ಅಂಬೆಗಾಲಲ್ಲಿ ಊರೆಲ್ಲ ಸುತ್ತ, ನನ್ ಮಂಡಿ, ನನ್ ಕಾಲು, ನನ್ ಹುಡುಗಿ, ನನ್ ಹೆಂಗ ಸುತ್ತಿ ನಿನ್ಗ್ಯಾಕೆ? ಹಲೋ, ಯಾವಳೋ ನಿನ್ ಹುಡ್ಗಿ? ಏನೋ ನಾನ್ ಸೂಪರ್ ಮಾಡಲು, ನಾನೇ ಮಾಡ್ಲ್ ಆಗ್ಬೇಕು ಅಂತ ಇವ್ರಿಬ್ರು ಕೇಳಿದ್ದಕ್ಕೆ ನಾನ್ ಇಲ್ಲಿ ಬಂದಿರೋದು. ನೀನ್ ಜೊತೆಗಿರ್ತಿ ಕಿತ್ತೋಗತ್ತೆ ಕೆರ. ಆಗ್ಬೇಕಾದ್ರೆ ನಿಂತ್ಕೊಳ್ಳಮ್ಮ, ಸಾಕು. ಏನು ಪ್ಲೀಸ್ ಪ್ಲೀಸ್, ಜಗಳ ಆಡ್ಬೇಡಿ ಪ್ಲೀಸ್. ಹೌದೌದು, ಕೈ ಕೈ ಅಂತೂ ಮಿಲಾಯಿಸ್ಲೇಬೇಡಿ ಪ್ಲೀಸ್. ಯಾಕೆ ನೀವ್ ಕೈ ಕೈ ಮಿಲಾಯಿಸಿ ಬಟ್ಟೆ ಹರಿದಾಕೊಂಡ್ಬಿಟ್ರೆ ಇನ್ನೂ ಪೀಸ್ ಇಲ್ಲ ರೆಡಿ ಮಾಡಕ್ಕೆ. ಅದಕ್ಕೆ ಬರೇ ಈ ಕಡೆ. ಪ್ರಿಯಾಂಕ ಅವ್ರೆ, ಹಬ್ಬ ಹಬ್ಬ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಈ ಹಬ್ಬ ಮುಗಿಲಿ, ಈ ಗುರಿನ ಹಬ್ಬ ಮಾಡ್ಬಿಡ್ತೀನಿ. ಏನ
ಏನ್ ಅರ್ದು ಕೊಟ್ಟು ಬಿಟ್ಟಳಿ ಅಮ್ಮ. ಅಫ್ಕೋರ್ಸ್ ನಾನ್ ಹಬ್ಬನ ಅರ್ದು ಕುಡ್ದಿದ್ದೀನಿ. ಎಲ್ಲಿ ದಸರಾ ಬಗ್ಗೆ ಕೇಳು, ಹಿಂಗೆ ಹಿಂಗೆ ಉತ್ತರ ಕೊಡ್ತೀನಿ. ನಿಮ್ಮನ್ನೇನ್ರಿ ಕೇಳೋದು, ನಾನೇ ಹೇಳ್ತೇನೆ. ಹೇಳು ನೋಡೋಣ. ನಮ್ದು ಮೈಸೂರೇ. ದಸರಾ ಅಂದ್ರೆ ನಂಗೆ ಚೆನ್ನಾಗ್ ಗೊತ್ತು. ಹೇಳ್ತಾನೆ ನೋಡಿ. ದಸರಾ ಹಬ್ಬ ಬರಕ್ಕಿಂತ ಮುಂಚೆ ಮಾಲೆಯ ಅಮಾವಾಸ್ಯೆ. ಹಾ ಇನ್ನು ಸಂಜೆಗೆ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಪುರಿ ಉಂಡೆ, ಕೊಬ್ಬರಿ ಮಿಠಾಯಿ, ಬೂಂದಿ, ಲಾಡು, ಕರ್ಜಿಕಾಯಿ, ಕಜ್ಜಾಯ, ಚಿರೋಟಿ. ರಾತ್ರಿಗೆ ಬಸ್ಸಾರು, ಉಪ್ಸಾರು, ಎತ್ಕಾರ, ಇನ್ನೇನು ಬೇಕು ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ದಸರಾ ಅಂದ್ರೆ ಹೊಟ್ಟೆ ತುಂಬಾ ಇದನ್ನೆಲ್ಲ ತಿನ್ನೋದು. ಕರೆಕ್ಟ್ ಹೇಳ್ದ. ನೋಡಿ 24 ಗಂಟೆ ಮುಕ್ಕದೆ ಯೋಚನೆ. ದಸರಾ ಅಂದ್ರೆ ಬರೀ ಅಷ್ಟೇನಾ? ದಸರಾ ಅಂದ್ರೆ ಏನು? ಮಹಾರಾಜರು, ಸಿರಿವಂತಿಕೆ, ಶ್ರೀಮಂತಿಕೆ, ಒಡವೆ, ವಸ್ತ್ರ, ಎಷ್ಟೊಂದ್ ತರ ಒಡವೆ ಮಾಡಿಸ್ಕೋಬಹುದು. ಬೈತಲೆ ಬೊಟ್ಟು, ಜುಮ್ಕಿ, ಕೆನ್ನೆ ಸರ್ಪಣಿ, ಮೂಗುತಿ, ಬುಗುಡಿ, ನಾಗರ, ರಾಗಟೆ, ಹುಚ್ಚು, ಡಾಬು, ಸೊಂಟದ ಪಟ್ಟಿ, ಒಡ್ಯಾಣ, ತೋಳ್ಬಂದಿ, ನಾಗಮುರಿಗೆ, ಕೆನ್ನೆ ಸರ್ಪಣಿ, ಬಳೆ, ಗೆಜ್ಜೆ, ಕಡಗ, ಎಷ್ಟೊಂದು ಮಾಡ್ಕೋಬಹುದಲ್ವಾ? ಸಾಕ? ಇನ್ನೇನಾದ್ರೂ ಬೇಕಾ? ಸುಮ್ನೆ ನಿಂತ್ಕೊಳ್ರಪ್ಪ ಇಲ್ಲಿ. ನಾನು ನೋಡ್ತಾ ಇದ್ದೀನಿ ಅಷ್ಟೊಂದಿನ. ಇವ್ ನನ್ನ ಮಗ ದಸರಾ ಅಂದ್ರೆ ಬರೀ ತಿನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಇವಮ್ಮ ದಸರಾ ಅಂದ್ರೆ ಬರೀ ಒಡವೆ ಬಗ್ಗೆ ಹೇಳ್ತಾ ಇದ್ದಾನೆ. ನಿನಗ್ ಗೊತ್ತಾ ದಸರಾ ಅಂದ್ರೆ? ಅಂತ ಬಾರಿಸ್ಬಿಡ್ತೀನಿ. ಆಕ್ಚುಲಿ ದಸರಾ ಅಂದ್ರೆ ಏನ್ ಹೇಳ್ತೀನಿ ಕೇಳಿಸ್ಕೊ. ದಸರಾ ಅಂದ್ರೆ 9 ದಿನ 9 ದೇವಿಯರನ್ನ ಆರಾಧಿಸುವಂತ ಹಬ್ಬ. 10ನೇ ದಿನ ವಿಜಯದಶಮಿ. ಈ ದಿನ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದ ಪದ್ಧತಿ. ಇದೇ ದಿನ ಚಿನ್ನದ ಅಂಬಾರಿನಲ್ಲಿ ಚಾಮುಂಡೇಶ್ವರಿಯ ಮೂರ್ತಿ ಇಟ್ಟು ಉತ್ಸವವನ್ನ ಮಾಡ್ತೀವಿ. ಪುರಾಣ ಏನ್ ಹೇಳುತ್ತೆ ಅಂದ್ರೆ 9 ದಿನದ ಪೂಜೆಯ ನಂತರ 10ನೇ ದಿನ ದೇವಿ ಉಗ್ರ ರೂಪ ತಾಳಿ ಮಹಿಷಾಸುರನ್ನ ಕೊಂದಿದ ದಿನ. ಆ ದಿನಾನೇ ವಿಜಯದಶಮಿ. ಇಷ್ಟೇ ಅಲ್ಲ ಕಣೋ, ತ್ರೇತಾಯುಗದಲ್ಲಿ ರಾಮ ರಾವಣನ್ನ ಸಂಹಾರ ಮಾಡಿದ್ದು ಇದೇ ದಿನ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಅಲ್ಲ, ಅಜ್ಞಾತ ವಾಸ ಮುಗಿಸ್ಕೊಂಡು ಬಂದಂತ ಪಾಂಡವರು ತಾವು ಮರದಲ್ಲಿ ಮುಚ್ಚಿಟ್ಟದಂತ ತಮ್ಮ ಆಯುಧಗಳನ್ನ ವಾಪಸ್ ತಗೊಂಡು ಕುರುಕ್ಷೇತ್ರದಲ್ಲಿ ಅವರು ಗೆಲ್ತಾರೆ. ಆ ಆಯುಧ ಬಚ್ಚಿಟ್ಟದಂತ ಮರ ಅದೇ ಬನ್ನಿ ಮರ. ಅದಕ್ಕೋಸ್ಕರನೇ ಬನ್ನಿ ಮರಕ್ಕೂ ಆಯುಧ ಪೂಜೆಗೂ ವಿಜಯದಶಮಿಗೂ ಬಹಳ ನಂಟಿದೆ. ನಾವು ಮಾಡುವಂತ ಕೆಲ್ಸಕ್ಕೆ ಅದಕ್ಕೆ ಬಳಸುವಂತ ಸಹಕರಣೆಗಳನ್ನ ಅದು ನಮ್ಮ ಆಯುಧ. ಅದಕ್ಕೆ ಗೌರವ ಕೊಟ್ರೆ, ಭಕ್ತಿಯಿಂದ ನೋಡ್ಕೊಂಡ್ರೆ ನಾವು ಕೆಲಸದಲ್ಲಿ ಶ್ರದ್ಧೆಯಿಂದ ಇರೋದಕ್ಕೆ ಸಾಧ್ಯ. ಅದೇ ಆಯುಧ ಪೂಜೆ. ಅದೇ ಇದರ ಅರ್ಥ. ಹೈಟೆಕ್ ಆಗಿ ಓದ್ಕೊಂಡಿರೋ ಒಬ್ಬ ಅಂತ ದೊಡ್ಡ ಸೈಂಟಿಸ್ಟು ತನ್ನ ಕಂಪ್ಯೂಟರ್ಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾನೆ ಅಂದ್ರೆ ಅದು ನಮ್ಮ ದೇಶದ ಸಂಸ್ಕೃತಿ. ಬರೀ ಸೈನ್ಸ್ ತುಂಬಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರುವಂತಹ ಸಾವಿರಾರು ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ದೊಡ್ಡ ರಾಕೆಟ್ ನ ಬಿಡೋಕ್ ಮುಂಚೆ ಮುಹೂರ್ತ ನೋಡಿ ಪೂಜೆ ಮಾಡಿ ಕಾಯಿ ಹೊಡಿತಾರೆ ಅಂತಂದ್ರೆ ಅದು ನಮ್ಮ ದೇಶದ ಮಣ್ಣಿನ ಕಲ್ಚರು. ಇದು ನಮ್ಮ ಹಬ್ಬ, ಇದು ನಮ್ಮ ಹೆಮ್ಮೆ. ತಿಳ್ಕೊ. ಓಯ್ ಓಯ್, ಯಾಕಪ್ಪ ಸೈಲೆಂಟ್ ಆಗಿ ಹೋಯ್ತಾ ಇದೀರ? ಏನಾಯ್ತಪ್ಪ? ಬರ್ತೀವಿ. ಬಾಯ್ ಮೇಡಮ್. ಬೇಡ 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 ಸುಮ್ನಿರಪ್ಪ. ದೀಪಾವಳಿ ಕೇಳ್ಕೊತೀನಿ, ಆವಾಗ ಒಂದ್ ಎಪಿಸೋಡ್ ಆಯ್ತದಲ್ಲ. ಈಗಲೇ ಅದನ್ನು ಮುಗಿಸ್ಬಿಡಕ್ಕೆ ಬರ್ತೀವಿ.
Then you go up and down. Turn. Woo! ವೆರಿ ನೈಸ್. ಲಾಸ್ಟ್ ಟೈಮ್ ನಮ್ಮ ಪ್ರಿಯಾಂಕಾ ಅವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಹಾಡಿದ್ವಿ, ಸಖತ್ ಮಜಾ ಇತ್ತು. ಅದನ್ನ ನಾನು ತುಂಬಾ ರಿಪೀಟ್ ಬೇರೆ ಮಾಡಿ ನೋಡ್ತಾ ಇರ್ತೀನಿ. ಅದೇ ರೀತಿ ಪ್ರಶ್ನೆಗಳನ್ನ ನಾವು ಉಪೇಂದ್ರ ಅವ್ರು ಬಂದಾಗ್ಲೂ ಕೇಳಿದ್ವಿ. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಚೆನ್ನಾಗಿತ್ತು. ಸೊ ಇವತ್ತು ನಿಮಗೆ ಮತ್ತೊಮ್ಮೆ ರ್ಯಾಪಿಡ್ ಫೈರ್ ರೌಂಡ್ ಅನ್ನ ಆಡಿಸ್ತಾ ಇದೀವಿ. ರ್ಯಾಪಿಡ್ ಫೈರ್ ಪ್ರಶ್ನೆಗಳು ಈಗ ನಿಮಗೆ ತುಂಬಾ ಕೋಪ ಬಂದಾಗ ಬಳಸೋ ಪದ ಯಾವುದು? ನನಗೆ ಸ್ಟೇಜಸ್ ಇದೆ ಕೋಪನಲ್ಲಿ. ಸೊ ಫಸ್ಟ್ ಸ್ಟೇಜ್ ಸೈಲೆಂಟ್ ಇರುತ್ತೆ, ಹಾ. ಆಮೇಲೆ ಒಂದು ಲುಕ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಯಾ ಸೆಕೆಂಡ್ ಆ ಸ್ಟೇಜ್ ಲುಕ್ ಕೊಡಿ ನೋಡೋಣ ಒಂದ್ ಸ್ವಲ್ಪ ಕೋಪ ಬಂದಾಗ. ಚೇಂಜ್ ಆಗುತ್ತೆ ವಿತ್ ಲುಕ್ ಹಾ ಹಂಗೆ ಅಂಡ್ ಸೈಲೆನ್ಸ್. ಹಾ ಹಂಗೆ ಮೂರ್ ಮಾಡಿ combination of 3. So it will be silent, look. ಪದದಲ್ಲಿ ಪದಾನೇ ಬೇಡ ಇದು ಅಲ್ವಾ? ಓಕೆ, ನಿಮ್ಗೇನಾದ್ರೂ ಇನ್ವಿಸಿಬಲ್ ಆಗುವಂತ ಸೂಪರ್ ಪವರ್ ಸಿಕ್ಕರೆ ಮೊದಲು ನೀವೇನ್ ಮಾಡ್ತೀರಾ? ಬಹುಶಃ ಉಪೇಂದ್ರ ಅವರು ಶೂಟಿಂಗ್ ಹೋಗಿ ನೋಡ್ತೀನಿ ಅವ್ರು ಏನ್ ಮಾಡ್ತಾರೆ. ನಾನಿಲ್ದೆ ಗೊತ್ತಿಲ್ದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ದಿನ ನೀವೇನಾದ್ರೂ ಉಪೇಂದ್ರ ಆಗಿ ಬದಲಾದ್ರೆ ಮೊದಲು ಏನ್ ಮಾಡ್ತೀರಾ? ನಾನ್ ಉಪೇಂದ್ರ ಅವರಾಗಿದ್ರೆ ನಾನು ಒಂದ್ ಮೂವಿ ಡೈರೆಕ್ಟ್ ಮಾಡ್ತೀನಿ. ಬಿಕಾಸ್ ತುಂಬಾ ಫ್ಯಾನ್ಸ್ ಕೇಳ್ತಾನೆ ಇದ್ದಾರೆ, ಈಸ್ ನಾಟ್ ಡೂಯಿಂಗ್ ಇಟ್. ಸೊ ಇಫ್ ಐ ವುಡ್ ಡೂ ದ್ಯಾಟ್ ಆಲ್ಸೋ. ಯಾ, ನಾನೊಂದು ವಿಷಯ ಶೇರ್ ಮಾಡ್ಕೋಬೇಕು. ಆಕ್ಚುಲಿ ಇವ್ರ ಮನೇಲಿ ಒಂದು ಸಣ್ಣದೊಂದು ಫಂಕ್ಷನ್ಗೆ ಕರೆದಿದ್ರು. ನಾನು ಹೋಗಿದ್ದೆ. ಇಟ್ ವಾಸ್ ಯರ್ ಬರ್ಡೇ ಇಫ್ ಐ ಆಮ್ ನಾಟ್ ರಾಂಗ್. ಉಪಿ ವಾಂಟೆಡ್ ಟು ಗಿಫ್ಟ್ ಯು ಅ ಕಾರ್. ಯಾ, ಹಾ, ಅವರು ಆಕ್ಚುಲಿ ತಗೊಂಡ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಕಾನ್ವರ್ಸೇಷನ್ ನಂಗೆ ಇವತ್ತಿಗೂ ಜ್ಞಾಪಕ ಇದೆ. ಅವ್ರು ಬಂದ್ಬಿಟ್ಟು ಹೇಳಿದ್ರು, ಏ ಪ್ರಿಯಾಂಕಾ, ಈ ಕಾರ್ ತಗೋತಾ ಇದೀನಿ ನೋಡಿ ನಿನ್ಗೋಸ್ಕರ ಗಿಫ್ಟ್. ಯು ನೋ ವಾಟ್ ಶಿ ಸೆಡ್? ಐ ಡೋಂಟ್ ನೀಡ್ ಅ ಕಾರ್, ನನಗೆ ಬೇಕಾಗಿಲ್ಲ. ಎಷ್ಟು ಜನ ಹಸ್ಕೊಂಡಿದ್ದಾರೆ, ಫಸ್ಟ್ ಅವ್ರಿಗೆ ಊಟ ಹಾಕು ಅಂತ. ಐ ಫೀಲ್ ಸೋ ಹ್ಯಾಪಿ. ಗೊತ್ತಾ, ನಿಜಲ್ಲಿ ಎಷ್ಟು ಜನ ಆ ಥರ ಯೋಚನೆ ಮಾಡ್ತಾರೆ? ನಿಮಗಿರುವಂತಹ 4 ನಿಕ್ ನೇಮ್ಗಳೇನು? ಚಿಕ್ಕ ವಯಸ್ಸಿಂದ ಗುಡಿಯಾ, ಗುಡಿಯಾ, ಅಮ್ಮ ಅಪ್ಪ ಎಲ್ಲ ಕರೆಯೋದು. ಅಂಡ್ ಉಪಿ ಕಾಲ್ಸ್ ಮೀ ಪ್ರಿಯಾ. ತುಂಬಾ ಮುಖ್ಯವಾಗಿ ಸೃಜನ್ ಅವರು ಕಾಲ್ಸ್ ಮೀ ಪ್ರಿಟಿ ಸ್ಟಾರ್. ಮುಖ್ಯವಾಗಿ ನಿಮ್ಮ ವೀಕ್ನೆಸ್ ಏನು? ಉಪೇಂದ್ರ ಅವರು. ಶೂಟಿಂಗ್ ಹೋಗಿದ್ದೀರಾ? ಇಲ್ಲ. ಏನು ಸರ್ ನೀವು? ಇಲ್ಲಪ್ಪ, ನಾನು ವಾರಕ್ಕೆ ಮನೆ ಆಚೆನೆ ಹೋಗಲ್ಲ. ಯಾವ ತರ ಕ್ವೆಶ್ಚನ್ ಅದು? ಹೌದು, ನಾನು ಆ ಥರ ಹಲವಾರು ಬಾರಿ ಹೋಗಿದ್ದೀನಪ್ಪ. ಶೂಟಿಂಗ್ ಅಲ್ಲಮ್ಮ, ಮನೆಯಿಂದ ಆಚೆ ಹೋಗಿದ್ದೀನಮ್ಮ. ಇಟ್ಸ್ ಓಕೆ, ಸೇವ್ ವಾಟರ್. ಅರ್ಧ ಬಕೆಟ್ ಅಲ್ಲಿ ಸ್ನಾನ ಮಾಡಿ. ಯಾ, ಬಟ್ ಹೂಸ್ ಗೋನಾ ಸೇವ್ ಯುವರ್ ಕೋ-ಸ್ಟಾರ್? ದಟ್ ಇಸ್ ದೇರ್ ಹಣೆ ಬರ, ಅವ್ರ ಹಣೆ ಬರ, ಏನಾದ್ರು ಮಾಡ್ಕೊಳ್ಳಿ. ನಾನು ಅದೇ ಕೇಳೋಣ ಅಂತ ಇದ್ದೆ. ಓಕೆ, ನೀವೆಲ್ಲೇ ಹೋದ್ರು ನೀವು ಯಾವಾಗ್ಲೂ ನಿಮ್ಮ ಜೊತೆ ಇಟ್ಕೊಳ್ಳುವಂತ ಒಂದು ವಸ್ತು ಯಾವುದು? ಮೈ ಸ್ಮೈಲ್. ಮೆಚ್ಚಿದೆ. ಓಕೆ, ಈಗ ಕಡೆಯ ಪ್ರಶ್ನೆ, ನಿಮ್ಮಲ್ಲಿರುವಂತ ಒಂದು ಸೂಪರ್ ಪವರ್ ಏನು? ಐ ಡೋಂಟ್ ನೋ ಇಫ್ ಇಟ್ಸ್ ಅ ಸೂಪರ್ ಪವರ್, ಬಟ್ ಐ ಆಮ್ ಆಲ್ವೇಸ್ ಇನ್ ದ ಪ್ರೆಸೆಂಟ್. ನಾನು ಯಾವಾಗ ಫ್ಯೂಚರ್ ಅಂಡ್ ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡಲ್ಲ. ಸೊ ಐ ಆಮ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ 100%. ಯಾ, ಸೂಪರ್. ಇವತ್ತಿಗೋಸ್ಕರ ಬದುಕ್ತೀನಿ ಅನ್ನೋದು ಸತ್ಯ. ಯಾಕಂದ್ರೆ ನಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿನ್ನೆ ಏನ್ ಮಾಡಿದ್ವಿ, ಕಟ್ಕೊಂಡು ಏನಾಗಬೇಕಾಗಿದೆ. ಇವತ್ತಿದೀವಿ, ಆರಾಮಾಗಿರ. oh, so sweet. Thank you.
ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯೋ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಭಯನ ಊಸಿ ಕೇಳುವೆಯೋ. ಹಾಯ್ ಇರಪ್ಪ ಒಂದ್ ನಿಮಿಷ ಇರಪ್ಪ. ಹಲೋ ಸ್ವಾಮಿಗಳೇ ಯಾರು ತಾವು? ಹಾ ನಾನು ಪ್ರೆಸ್ ರಿಪೋರ್ಟರ್ ಕಣ್ರಿ. ಪ್ರೆಸ್ ರಿಪೋರ್ಟ್ರಾ? ಪ್ರೆಸ್ ರಿಪೋರ್ಟರ್ ಮೇಡಮ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವರು ಸಣ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏ ಸ್ವಾಮಿ, ಅದು ಸಣ್ಣ ದರ್ಶನ ಅಲ್ಲ, ಸಂದರ್ಶನ. ಇವಾಗ ಪ್ರೋಗ್ರಾಮ್ ನಡೀತಾ ಇದೆ, ಮುಗಿದ ಮೇಲೆ ಅವರು ಸಂದರ್ಶನ ಕೊಡ್ತಾರೆ, ನೀವು ಅಲ್ಲಿ ಕೂತಿರಿ ಹೋಗಿ. ಅಯ್ಯೋ ಸರ್, ಹಂಗನ್ಬೇಡಿ ಸರ್, ನನ್ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಯಾಕೆ ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳಿ ಮೇಡಮ್. ಏನು? ಮೇಡಮ್ ನನ್ಗೆ ಮನೆಯಲ್ಲಿ ಇಬ್ರು ಪಟ್ ಹೆಂಡತಿ ಇದಾರೆ. ಇಬ್ರು ಪುಟ್ ಹೆಂಡ್ತೀರಾ? ಹ್ಞೂ ಕಣಪ್ಪ, ಚಿಕ್ಕ ವಯಸ್ಸಿನ ಹೆಂಡ್ತಿರೋ ಕಣಪ್ಪ. ನಾನ್ ಹಸ್ಕೊಂಡಿದ್ರೆ ಅವರು ಹಸ್ಕೊಂಡಿರ್ತಾರೆ ಮೇಡಮ್. ಒಂದೇ ಒಂದ್ ಎಂಟ್ರಿ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್ ಪ್ಲೀಸ್, ಇಲ್ಲ ಅನ್ಬೇಡಿ. ಆಯ್ತಾಯ್ತಾಯ್ತಾಯ್ತು, ನೀವು ಅದು ಪುಟ್ ಹೆಂಡ್ತೀರ್ ಬೇರೆ ಇಬ್ರಿದ್ದಾರೆ ಅಂತ ಹೇಳ್ತಾ ಇದಾರೆ. ಬೇಗ ಕೇಳ್ಬಿಟ್ಟು ಕೇಳೋ ಪ್ರಶ್ನೆನ ಯಾವತ್ತು ಯಾವ ಇಂಟರ್ವ್ಯೂಲು ಯಾರು ಕೇಳಿರಲ್ಲ ಮೇಡಮ್. ರೆಡಿನಾ ಮೇಡಮ್ ನೀವು? ರೆಡಿನಾ? ಓಕೆ ಮೇಡಮ್, ಓಕೆ 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 ಮೇಡಮ್. ಮೊದಲನೇ ಪ್ರಶ್ನೆ ಮೇಡಮ್, ನಿಮ್ಮ ಹತ್ರ ಎಷ್ಟು ATM ಕಾರ್ಡ್ ಇದಾವೆ? ಏನಾಯ್ತು? ಅಲ್ಲಪ್ಪ, ಇಂಟರ್ವ್ಯೂ ಅಲ್ಲಿ ಯಾರಾದ್ರೂ ATM ಕಾರ್ಡ್ ಬಗ್ಗೆ ಕೇಳ್ತಾರ? ಅವ್ರು ಸಿನಿಮಾ ಮಾಡ್ತಾ ಇದಾರೆ, ಪೊಲೀಸ್ ಆಫೀಸರ್ ಆಗಿದ್ದಾರೆ, ಅದ್ರ ಬಗ್ಗೆ ಕೇಳ್ಬೇಕು ತಾನೆ. ನಾನು ಆಗ್ಲೇ ಹೇಳ್ತಲ್ಲ ನಿಮ್ಗೆ, ಏನು ಯಾವ ಇಂಟರ್ವ್ಯೂಲು ಯಾರು ಕೇಳ್ದಿರೋ ಪ್ರಶ್ನೆ ಕೇಳ್ತೀನಿ ಅಂತ ಕೇಳಿದ್ನಲ್ಲ ನಾನು. ವೆರಿ ಗುಡ್. ಯಾವ್ದು ಒಂದು ಹೇಳಿ, ಅವನಿಗೇನ್ ಗೊತ್ತಿರುತ್ತೆ. ಮುಂದಿನ ಪ್ರಶ್ನೆ, ಆ ATM ಕಾರ್ಡ್ಗಳ ಪಿನ್ ನಂಬರ್ ಯಾರಾದ್ರೂ ಇಂಟರ್ವ್ಯೂ ಹೇಳ್ತಾರಾ? ಮೇಡಮ್ ನಾನು ಹೇಳಿರ್ಲಿಲ್ಲ ಮೇಡಮ್ ನಿಮ್ಗೆ, ಯಾವ ಇಂಟರ್ವ್ಯೂ ಕೇಳಿದಿರೋ ಪ್ರಶ್ನೆ ನಾನ್ ಕೇಳ್ತೀನಿ ಅಂತ. ಸರ್ ಅನ್ನ ವೆರಿ ಟೈಟ್ ಮಾಡ್ತೀರಾ ನೀವು, ಟೈಟ್ ಮಾಡ್ತೀರಾ. ನಾನೇನ್ ಟೈಟ್ ಮಾಡಿದೀನಿ? ಏನದು ವೆರಿ ಟೈಟ್ ಮಾಡೋದು ಅಂದ್ರೆ? ಅದೇ ಸರ್, ತುಂಬಾ ಕಿರಿಕಿರಿ ಅಂತಾರಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಟೈಟ್ ಅಂತಾರೆ ಸರ್, ವೆರಿ ಟೈಟ್. ಅದು ವೆರಿ ಟೈಟ್ ಅಲ್ಲ, ಅದು ಇರಿಟೇಟ್ ಅಷ್ಟೇ. ಓಕೆ, ಇರಿಟೇಟ್. ಎರಡಲ್ಲೂ ಟೈಟ್ ಆಯ್ತಲ್ಲ ಬಿಟ್ಟಾಕಪ್ಪ ನೀನು. ಇನ್ನೊಂದ್ಸರಿ ಏನೋ ಅದು ಎರಡಲ್ಲೂ ಟೈಟ್ ಆಯ್ತಲ್ಲ ಬಿಟ್ಟಾಕಪ್ಪ ನೀನು ಅಂದೆ. ಯಾಕೆ ಸರ್, ಯಾಕೆ ಉದುರ ನಿಂತ್ಕೊಂಡು ಮಾತಾಡಿ ಸರ್, ನಾವು ಎಂಟ್ರಿ ಯಾಕೆ ಸರ್? ಮುದ್ದೇಶ, ಏನೋ ಇದು ವೇಷ? ವೇಷ ಮರೆಸ್ಕೊಂಡು ಯಾಕೋ ಓಡಾಡ್ತಾ ಇದ್ಯಾ? ಅದು ಏನಾಯ್ತು ಅಂದ್ರೆ, ಏನಾಯ್ತು? ಯಾವನ ನಿನ್ನ? ನನ್ನ ಮುಂದೆ ನನ್ನ ಬಾಬಾ ಇದನ್ಗೆ ಹೊಡಿತೀಯ ನೀನು? ಯಾಕೆ ನಾವೇನ್ ಸತ್ತೋಗ್ಬಿಟ್ಟಿದೀವ? ಹೇಳಿದ್ರೆ ನಾನೇ ಹೊಡಿಯಲ್ವಾ ಅವನ್ಗೆ?